ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಈಗ ಕಾರ್ಯಕ್ರಮದ ಉದ್ಘಾಟನೆ ಹಿರಿಯ ವಕೀಲರು. ಮಂಡ್ಯ ಜಿಲ್ಲೆಯ ವರದಿ. ಜಗತ್ತಿನಲ್ಲಿ ಮಕ್ಕಳನ್ನು ಉತ್ತಮ ಪ್ರಜೆಗಳಾಗಿ ರೂಪಿಸುವ ಶಿಕ್ಷಕರ ಪಾತ್ರ ಬಹಳ ದೊಡ್ಡದು ಎಂದು ರಾಷ್ಟ್ರೀಯ ಬಸವ ದಳದ ಜಿಲ್ಲಾ ಅಧ್ಯಕ್ಷೆ ಹಿರಿಯ ವಕೀಲ ಎಂ ಗುರುಪ್ರಸಾದ ಹೇಳಿದರು. ನಗರದಲ್ಲಿರುವ ಸೇವಾ ಕಿರಣ ವೃದ್ಧಾಶ್ರಮ ಸಭಾಂಗಣದಲ್ಲಿ ಕಸ್ತೂರಿ ಶ್ರೀಗನ್ನಡ ವೇದಿಕೆಯ ರಾಜ್ಯ ಘಟಕ ಆಯೋಜಿಸಿದ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಗುರುಕುಲ ತಿಲಕ ಪ್ರಶಸ್ತಿ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಶಿಕ್ಷಣ ಮತ್ತು ಶಿಕ್ಷಕರಿಲ್ಲದ ಪ್ರಪಂಚವನ್ನು ನೋಡಲು ಸಾಧ್ಯವಿಲ್ಲ. ಅಜ್ಞಾನ ಅಳಿಯಲು, ವಿಜ್ಞಾನ ಬೆಳೆಯಲು ಗುರು ಹಿರಿಯರ ಮಾರ್ಗದರ್ಶನ ಅತಿ ಅವಶ್ಯಕ. ವಿದ್ಯಾರ್ಥಿಗಳಿಗೆ ಗುರಿ ಮತ್ತು ಗುರು ಬೇಕೇ ಬೇಕು ಎಂದು ನುಡಿದರು. ಡಿವಿ ನ್ಯೂಸ್ ಕರ್ನಾಟಕ. ವಿಶೇಷವಾಗಿ ನೀವು ಗಮನಿಸಬೇಕಾದೇನಪ್ಪ ಅಂತ ಹೇಳಿದ್ರೆ, ಇವತ್ತು ಶಿಕ್ಷಕರ ಪಾತ್ರ ಇಡೀ ಜಗತ್ತಿನಲ್ಲಿ ಬಹಳ ಮಹತ್ವವಾದಂಥದ್ದು. ಏನು ನಮ್ಮ ರಾಷ್ಟ್ರದ 2ನೇ ರಾಷ್ಟ್ರಪತಿಗಳಾದಂತಹ ಗೌರವಾನ್ವಿತ ಸನ್ಮಾನ್ಯ ರಾಧಾಕೃಷ್ಣ ಸರ್ವಪಲ್ಲಿರವರು ಏನು 1962ರಿಂದ 1962ರಿಂದ 67ರವರೆಗೆ 5 ವರ್ಷಗಳ ಕಾಲ 2ನೇ ರಾಷ್ಟ್ರಪತಿಗಳಾಗಿ ಅವರು ಉತ್ತಮ ಶಿಕ್ಷಕರಾಗಿ ಈ ರಾಷ್ಟ್ರದಲ್ಲಿ ಸಾಕಷ್ಟು ಸೇವೆಯನ್ನು ಮಾಡಿದಂಥವ್ರು. ಅವರು ಜನ್ಮ ದಿನಾಚರಣೆಯನ್ನು ರಾಧಾಕೃಷ್ಣವರ ಜನ್ಮ ದಿನಾಚರಣೆಯನ್ನು ಅವರು ವೈಭವವಾಗಿ ನಾನು ಆಚರಣೆ ಮಾಡೋಕ್ಕಾಗೋದಿಲ್ಲ, ನಾವೆಲ್ಲ ಸಮಾಜವನ್ನು ತಿದ್ದಬೇಕು, ಸರಳವಾಗಿರಬೇಕು, ದೈವ ಧರ್ಮದ ಮೂಲವಯ್ಯ ಅನ್ನೋ ರೀತಿಯಲ್ಲಿ ಏನು ಆಚರಣೆ ಮಾಡ್ಕೊಂಡ್ಬಂದರು. ಹಾಗಾಗಿ ಅವರ ದಿನಾಚರಣೆಯನ್ನು, ಹುಟ್ಟಿದ ಹಬ್ಬವನ್ನು ನಾವು ಇವತ್ತೊಂದು ದಿವಸ 1994ರಲ್ಲಿ ಕಳೆದ 31 ವರ್ಷದಿಂದ ಅಧಿಕೃತವಾಗಿ ಒಂದು ಶಿಕ್ಷಕರ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಇದು ಬಹಳ ಮುಖ್ಯವಾದಂಥ ಅಂಶ. ಯಾಕೆ ನಾವು ಈ ಭಾರತ ದೇಶದಲ್ಲಿ, ಕರ್ನಾಟಕದಲ್ಲಿ, ಅದು ಮಂಡ್ಯ ನಗರದಲ್ಲಿ ಒಂದು ಸೇವಾ ಕಿರಣ ವೃದ್ಧಾಶ್ರಮದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇಡೀ ಜಗತ್ತಿನಲ್ಲಿ ಇವನಾರವ ಎಂದೆನಿಸಿದರಯ್ಯ, ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತೇಳಿ ಬಸವಣ್ಣವರು ಅವತ್ತೇ 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಸರ್ವ ಜನರ ಶಾಂತಿಯ ತೋಟ ಅಂತಕ್ಕಂಥದ್ದು ಏನು ಕುವೆಂಪು ಅವರು ಹೇಳಿದ್ರು, ಆ ರೀತಿಯಲ್ಲಿ ಎಲ್ಲ ಸಮುದಾಯ, ಎಲ್ಲ ಜಾತಿ ಧರ್ಮ, ಬಡವ ಶ್ರೀಮಂತ, ಮೇಲು ಕೀಳು, ಆ ಬಣ್ಣದ ತಾರತಮ್ಯ ಇಲ್ಲದೆ, ಶ್ರೀಮಂತ ತಾರತಮ್ಯ ಇಲ್ಲದೆ ಎಲ್ಲರನ್ನೂ ಸೇರಿ ಈ ಸಮತಾ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಹೋರಾಟವನ್ನು ಮಾಡೋದು ಅಲ್ವಾ 12ನೇ ಶತಮಾನದ ಜಗಜ್ಯೋತಿ ಬಸವಣ್ಣವರು. ಹಾಗೆ ಶಿಕ್ಷಕರು ಅಂತಕ್ಕಂಥವ್ರು ಸಹ ಯಾವುದೇ ಒಂದು ಶಾಲೆಯಲ್ಲಾಗಲಿ ಇವನು ಆ ಜಾತಿ, ಇವನು ಈ ಧರ್ಮ, ಇವನು ಕಪ್ಪು, ಇವನು ಬಿಳುಪು, ಇವನು ಬಡವ, ಇವನು ಶ್ರೀಮಂತ ಅಂತಕ್ಕಂಥ ತಾರತಮ್ಯ ಇಲ್ಲದೆ ಏನು ಬಸವಣ್ಣವರು ಹೇಳಿದ ರೀತಿಯಲ್ಲಿ ಒಬ್ಬ ಶಿಕ್ಷಕರು ಗುರುಗಳಾಗಿ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಮಕ್ಕಳಿದ್ದಾಗೆ ಎಲ್ಲರೂ ಸಮಾನ ಅಂತಕ್ಕಂತಹ ಒಂದು ಸೇವೆಯನ್ನು ಮಾಡ್ತಕ್ಕಂಥವ್ರು ಯಾರು? ಶಿಕ್ಷಕರು. ಹೊಡಿಬೇಕು ತಾವೆಲ್ಲ ಶಿಕ್ಷಕರು ಚಪ್ಪಾಳೆ. ಸಂತೋಷ ಆಗ್ತಿದೆ ಅಲ್ವಾ? ಸಮತಾ ಸಮಾಜ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು ಅಧಿಕಾರಿಗಳಿಂದಲ್ಲ, ರಾಜಕಾರಣದಿಂದಲ್ಲ, ಇನ್ನಿತರ ವರ್ಗಗಳಿಂದಲ್ಲ. ಇವತ್ತು ಶಿಕ್ಷಕರು ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲ ಮಕ್ಕಳು, ಯಾರ ಮಕ್ಕಳು ಅಂತಾರೆ ಶಾಲೆಯಲ್ಲಿ? ನಮ್ಮ ಮಕ್ಕಳು ಅಂತಂತಾರೆ. ಆ ಗುರುಪ್ರಸಾದ್ ಮಕ್ಕಳು ಅನ್ನೋದಿಲ್ಲ, ಮಾದೇವಪ್ಪನ ಮಕ್ಕಳು ಅನ್ನೋದಿಲ್ಲ, ರಾಜೀವ್ ಮಕ್ಕಳು, ಕಾದಲ್ ಮಕ್ಕಳು ಅಂತ ಹೇಳೋದಿಲ್ಲ, ಆ ತಿಮ್ಮಯ್ಯನವ್ರ ಮಕ್ಕಳು ಅನ್ನೋದಿಲ್ಲ. ಇಡೀ ಶಾಲೆಯ ಸಾವಿರಾರು ಮಕ್ಕಳು ಯಾರ ಮಕ್ಕಳು ಅಂತಾರೆ? ನಮ್ಮ ಮಕ್ಕಳು ಅಂತಾರೆ. ಅದನ್ನೇ ಅವತ್ತು ಬಸವಣ್ಣವ್ರು ಹೇಳೋದು ಅಂತಕ್ಕಂಥ ಮಾತು. ಇವನಾರವ ಬೇಡ, ನಮ್ಮವ ಎಂದೆನಿಸಯ್ಯ, ನಮ್ಮ ಮನೆಯ ಮಕ್ಕಳೆಂದೆನಿಸಯ್ಯ ಅಂತಕ್ಕಂಥ ಮಾತುಗಳು. ಹಾಗಾಗಿ ನಾವು ದೈವ ಧರ್ಮದ ಮೂಲವಯ್ಯ ಅಂತಕ್ಕಂಥ ನುಡಿನಲ್ಲಿ ನಾವೆಲ್ಲ ಶಿಕ್ಷಕರು ಬಹಳ ವಿಶೇಷವಾಗಿ ಒಂದು ಸಮಾಜದ ಚಿಂತನೆ ಮಾಡ್ತಕ್ಕಂಥವ್ರು. ವಿದ್ಯಾರ್ಥಿಗಳೇ ತಮ್ಮ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಹಿಂದೆ ಗುರು ತಿಳಿತಾ ಇರಬೇಕು, ವಿದ್ಯಾರ್ಥಿಗಳು ಗುರಿ ಇಟ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಆಗ ಮಾತ್ರ ಸದೃಢ ಸಮಾಜವನ್ನ, ಭವ್ಯ ಸಮಾಜವನ್ನ, ಒಂದು ಬಸವ ಸಮಾಜವನ್ನ, ಸಮತಾ ಸಮಾಜವನ್ನ, ತಾರತಮ್ಯ ಹೋಗ್ಲಾಡ್ತಕ್ಕಂಥ ಸಮಾಜವನ್ನ ಕಾಣೋದಕ್ಕೆ ಸಾಧ್ಯವಾಗ್ತದೆ. ಆ ನಿಟ್ಟಿನಲ್ಲಿ ಕನ್ನಡ ನೆಲ ಜಲ ಸಾಹಿತ್ಯ ಅದ್ರ ಜೊತೆಗೆ ಶಿಕ್ಷಕರನ್ನ ನಾವು ಇವತ್ತು ಗೌರವಿಸುವಂತ ಸಂದರ್ಭ ಬಂದಿದೆ. ಇವತ್ತು ಸಾಕಷ್ಟು ಶಾಲೆಗಳಲ್ಲಿ, ಇವತ್ತು ನೋಡಿ ನಮ್ಮ ಜಿಲ್ಲೆಗಳಲ್ಲಿ ಸಾಕಷ್ಟು ಸರ್ಕಾರಿ ಶಾಲೆಗಳನ್ನ ಮುಚ್ಚಾಗ್ತಾ ಇದೆ. ಬೇರೆ ಬೇರೆ ಕಡೆ ರಾಜ್ಯದಲ್ಲಿ ಸಾವಿರಾರು ಶಾಲೆಗಳನ್ನ ಮುಚ್ತಾ ಇದೆ. ಯಾಕೆ ಈ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ, ಇವತ್ತು ಸರ್ಕಾರಗಳು ಸಹ ಇನ್ನೂ ಹೆಚ್ಚೆಚ್ಚು ಶಾಲೆಗಳ ಕಡೆ, ಶಿಕ್ಷಕರ ಕಡೆ, ಅವರ ಸವಲತ್ತುಗಳ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗ್ತದೆ. ಮಾಡ್ತಾ ಇದ್ದಾರೆ. ಅಟ್ ದಿ ಸೇಮ್ ಟೈಮ್ ಇನ್ನೂ ಹೆಚ್ಚು ಗಮನಗಳನ್ನು ಕೊಡುವಂತ ವಿದ್ಯಾರ್ಥಿಗಳ ಹಕ್ಕುಗಳಾಗ್ಬೋದು, ವಿದ್ಯಾರ್ಥಿಗಳ ಸವಲತ್ತುಗಳನ್ನಾಗಿ ಇನ್ನೂ ಹೆಚ್ಚಾಗಿ ಕೊಡುವಂಥ ಕೆಲಸಗಳು ಆಗಬೇಕಾಗಿದೆ. ಅದ್ರ ಜೊತೆಯಲ್ಲಿ ಬಹಳ ವಿಶೇಷವಾಗಿ ಇವತ್ತು ಮೊಬೈಲ್ ಯುಗ ಬಂದ್ಕೊಂಡಿದೆ. ಹಿಂದೆ ಶಿಕ್ಷಕರು ಬರೆಯುವಂಥ ಬರವಣಿಗೆಯನ್ನು ಕೊಡ್ತಿದ್ರು. ಪುಸ್ತಕದಲ್ಲಿರ್ತಕ್ಕಂಥ ವಿಷಯ ಒಂದು ಮಸ್ತಕಕ್ಕೆ ಹೋದರೆ ಒಂದು ಮಸ್ತಕವೇ ಪುಸ್ತಕ ಆಗ್ತಿತ್ತು. ಈಗ ಮೊಬೈಲೇ ಒಂದು ಪುಸ್ತಕ ಆಗ್ಬಿಡುತ್ತೆ. ಎಲ್ಲದಕ್ಕೂ ಮೊಬೈಲ್. ಏನದು PDF ಕಳಿಸ್ಕೊಡ್ತೀನಿ ನೋಡಿ ಅಂತಾರೆ. ಎಲ್ಲ ಬರೀ ಜೆರಾಕ್ಸ್ ತೆಗೆದು ಸಬ್ಮಿಟ್ ಮಾಡೋದು, ಜೆರಾಕ್ಸ್ ತೆಗೆದು ಸಬ್ಮಿಟ್ ಮಾಡೋದು. ತಲೆಗೆ ಹೆಂಗೆ ಹೋಗುತ್ತೆ?
ತಲೆಗೆ ಏನು ಹೋಗುತ್ತೆ ಮದುವಪ್ಪ ಕೋವಿಡ್ ಟೈಮಲ್ಲಿ ದೊಡ್ಡ ನಗರ ಆಗ್ಬೋದು, ಮೈಸೂರು ಆಗ್ಬೋದು, ಕೆಲವು ಖಾಸಗಿ ಶಾಲೆಗಳಾಗ್ಬೋದು, ಈಗಲೂ ಇದೆ. ಮೊಬೈಲ್ ಕಳಿಸ್ತೀವಿ, ನೋಟ್ಸ್ ಡೌನ್ಲೋಡ್ ಮಾಡ್ಕೊಳ್ಳಿ. ಮೊಬೈಲ್ ಕಳಿಸಿ, ಯಾಕೆ ನಮ್ಮ ಮಕ್ಕಳು ನಿರಂತರವಾಗಿ ಹಗಲು ರಾತ್ರಿ ಓದೋದು ಯಾಕೆ ಹೋಗಿದೆ, ಬರೀ ಪ್ರಿಂಟ್ ತೆಗೆದು ಜೆರಾಕ್ಸ್ ಮಾಡೋದು, ಪಿನ್ ಹಾಕೋದು, ತಗೊಂಡು ಕೊಡೋದು, ಒಳಗೆ ಏನಿದೆ ಅಂತ. ಹಾಗಾಗಿ ಸ್ವಲ್ಪ ಬದಲಾವಣೆಗಳು ಆಗಬೇಕಾಗ್ತದೆ. ಮೊಬೈಲ್ನ ಸ್ವಲ್ಪ ದೂರಕ್ಕಿಟ್ಟು ಹೆಚ್ಚಾಗಿ ಓದುವಂಥದ್ದು. ಒಬ್ಬ ಮನುಷ್ಯ ಬಾಯಿ ತುಂಬ ಸ್ಪಷ್ಟವಾಗಿ ಕನ್ನಡನೋ ಇಂಗ್ಲೀಷೋ ಹಿಂದಿನೋ ಯಾವುದೋ ಒಂದು ಭಾಷೆಯನ್ನು ಸ್ಪಷ್ಟವಾಗಿ ಓದುವಂಥ ಸಂದರ್ಭದಲ್ಲಿ ಆ ವಿಷಯಗಳು ಮಸ್ತಕಕ್ಕೆ ಹೋಗ್ತದೆ. ಮಸ್ತಕ ರೆಕಾರ್ಡ್ ಆದರೆ ಇಡೀ ಜೀವನ ಪೂರ್ತಿ ನಮ್ಮ ರೆಕಾರ್ಡು ತಲೆ ಒಳಗಡೆ ಇರ್ತದೆ. ಹಾಗಾಗಿ ಶಿಕ್ಷಕರು ಬಹಳ ಪಾತ್ರ ಇಡೀ ಜಗತ್ತಿನಲ್ಲಿ ಬಹಳ ವಿಶೇಷವಾದಂಥ ಒಂದು ಪಾತ್ರ. ಹಾಗಾಗಿ ಇನ್ನು ತಮಗೆಲ್ಲ ವಿಶೇಷವಾಗಿ ಮಾಧವರವರು ಗುರುತಿಸಿ ಇವತ್ತು ವಿಶೇಷವಾಗಿ ಒಂದು ಪುರಸ್ಕಾರವನ್ನು, ತಿಲಕವನ್ನು ಕೊಡ್ತಕ್ಕಂಥ ಸನ್ಮಾನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರು ಕೂಡ ಒಬ್ಬ ಶಿಕ್ಷಕರಾಗಿ ದೇಶಕ್ಕೆ ಕೊಟ್ಟಂಥದ್ದು ತಮಗೆ ಗೊತ್ತಿದೆ. ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಅಸಮಾನತೆ ಮತ್ತು ತಾರತಮ್ಯವನ್ನು ಕಂಡಂಥ ರಾಷ್ಟ್ರ ನಾಯಕರುಗಳನ್ನು ತಾವು ತಿಳ್ಕೊಂಡಿದ್ದೀರಿ. ಒಂದು ಕಡೆ ಅಂಬೇಡ್ಕರು ಯಾವ ರೀತಿಯಲ್ಲಿ ಶಿಕ್ಷಣದಲ್ಲಿ ಶಾಲೆಗಳಲ್ಲಿ ಹೋದಾಗ ನಡೆದಂಥ ತಾರತಮ್ಯಗಳು, ಇನ್ನೊಂದು ಕಡೆ ಜಗಜೀವನ್ ರಾಮ್ ಓದ್ತಕ್ಕಂಥ ಶಾಲೆಗಳಲ್ಲಿ ಬಿಹಾರದಲ್ಲಿ ನಡೆದಂಥ ಒಂದು ಕಹಿ ಘಟನೆಗಳು, ಅಲ್ಲಿ ನಡ್ಕೊಂಡಂಥ ಶಿಕ್ಷಕ ಬೃಂದ ಅವರಿಗೆ ಸಹಕರಿಸಿದಂಥ ರೀತಿ, ಅದನ್ನು ಈ ದೇಶ ಮೆಚ್ಚಲೇಬೇಕು. ಅವತ್ತು ಶಿಕ್ಷಕ ಬೃಂದ ಏನಾದರೂ ಮೆಚ್ಚಿ ಇವರಿಗೆ ಶಿಕ್ಷಣವನ್ನು ಕೊಡಲಿಲ್ಲ ಅಂದರೆ, ಬಲಾಢ್ಯರಿಂದ ಅವ್ರನ್ನ ವಂಚಿತರು ಮಾಡಿದ್ರು ಅಂತೇನಾದ್ರು ಆಗಿದ್ದರೆ ಇವತ್ತು ಅಂಬೇಡ್ಕರ್ ವಿಶ್ವಜ್ಞಾನಿ ಆಗ್ತಿರ್ಲಿಲ್ಲ. ಅಥವಾ ಜಗಜೀವನ್ ರಾಮ್ ಕೂಡ ಈ ದೇಶದಲ್ಲಿ ಒಬ್ಬ ಹಸಿರು ಕ್ರಾಂತಿ ಅಧಿಕಾರ ಆಗಿ ಕಾಣಿಸ್ಕತ್ತೇ ಇರಲಿಲ್ಲ. ಇದು ಎಷ್ಟು ಶಿಕ್ಷಣದ ಜವಾಬ್ದಾರಿ ಮಹತ್ವ ಅಂತಕ್ಕಂಥದ್ದನ್ನು ತಾವೆಲ್ಲ ತಿಳ್ಕೊಂಡಿದ್ದೀರಿ. ಅಷ್ಟು ಇದಕ್ಕೆ ಕಟ್ಟಲಾಗದಂಥ ಮೌಲ್ಯ, ಬೆಲೆ ಅಷ್ಟಿದೆ. ಆದರೆ ತಾವು ಕೂಡ ಆ ನಿಟ್ಟಿನಲ್ಲಿ ಅಂಥ ಶಿಷ್ಯ ಬೃಂದವನ್ನು ಬೆಳೆಸ್ತಕ್ಕಂಥ ರೀತಿಯಲ್ಲಿ ಇನ್ನೂ ಕೂಡ ಪ್ರಾಮಾಣಿಕವಾಗಿ ತಮ್ಮ ಕೈಲಾದ ಸೇವೆನ ಇನ್ನೂ ಮಾಡ್ತಕ್ಕಂಥದ್ದಕ್ಕೆ ಆ ಭಗವಂತ ನಿಮಗೆ, ಆ ಮಾತಾಯಿ ಶಾರದೆ ಸರಸ್ವತಿ ನಿಮಗೆ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತೀನಿ. ತಾವು ಕೂಡ ಅಂಥ ಮಹನೀಯರ ಸಾಲಿಗೆ ತಾವು ಸೇರಬೇಕಂತ ನಮ್ಮ ಬಗ್ಗೆ. ಯಾಕಂದರೆ ಈ ಬಾಪಲೆ ಇರ್ಬೋದು, ಸಾವಿತ್ರಿ ಬಾಪಲೆ ಅಥವಾ ಸರ್ವಪಲ್ಲಿ ರಾಧಾಕೃಷ್ಣ ಅಲ್ಲ, ಇಲ್ಲಿರೋರು ಯಾಕೆ ಆಗಬಾರ್ದು? ಈಗ ಎಷ್ಟೋ ಮಕ್ಕಳುಗಳು ಶಾಲೆಯಲ್ಲಿ LKG ಬರ್ತವೆ, ಅವ್ರು ಯಾರು AS IPS ಯಾಕೆ ಕಂಡಿರ್ತಾರೆ? ಯಾರು ಕಂಡಿರೋದಿಲ್ಲ. ಹಾಗಾಗಿ ನಾವು ಬೆಳೆಸ್ಕೊಂಡಂಥ ರೀತಿ ನಮ್ಮನ್ನು ಶಿಕ್ಷಕರು ಯಾವ ರೀತಿ ಅವರನ್ನು ತಯಾರು ಮಾಡ್ತಾರೆ ಅನ್ನೋ ರೀತಿ ಮೇಲೆ ಅವರ ವಿದ್ಯಾರ್ಥಿ ಜೀವನ ಅದು ಅವಲಂಬಿಸದೆ. ಆಮೇಲೆ ಅವರೆಲ್ಲ ನಿಮ್ಮಿಂದ ಹೋದವರೇ. ಶಿಕ್ಷಕರಿಂದ ನಿಮ್ಮನ್ನು ಆಳ್ತಕ್ಕಂಥ DDP ಇರ್ಬೋದು, ನಿಮ್ಮನ್ನ ಆಳ್ತಕ್ಕಂಥ ಜಿಲ್ಲಾ ಪಂಚಾಯತ್ CEO ಇರ್ಬೋದು, IPS ಅಧಿಕಾರಿ ಇರ್ಬೋದು, ಜಿಲ್ಲಾಧಿಕಾರಿಗಳಿರ್ಬೋದು, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಇರ್ಬೋದು, ರಾಜಕಾರಣಿ ನ್ಯಾಯಮೂರ್ತಿಗಳು ಇರ್ಬೋದು, ಅವರು ನಿಮ್ಮಿಂದ ಹೋದಂಥವ್ರು. ಆದರೆ ನಮ್ಮಂಥ ಕೆಲವು ರಾಜಕಾರಣಿಗಳವರಲ್ಲ, ಕೆಲವೇ ಜನ ನಾವುಗಳು ನಿಮ್ಮಿಂದ ಹೋಗಿರೋರು. ಅರ್ಧಂಬರ್ಧ ಕಲ್ತ್ಕೊಂಡು ಹೋಗಿ ಆಡಳಿತ ಮಾಡ್ಕೊಂಡು ನಿಮ್ಮ ಮೇಲೆ ಇಲ್ಲೇ ಇರೋದನ್ನ ನಿಮ್ಮಿಂದ ಕಲಿತು ನಿಮಗೇನೆ ಹಲವಾರು ಇದನ್ನು ನ್ಯಾಯನ ಕೆಲವು ಸಂದರ್ಭದಲ್ಲಿ ದೊರಕಿಸೋಕ್ಕಾಗಿರೋದಿಲ್ಲ. ಕೆಲವು ಒಳ್ಳೆಯದು ಆಗ್ಬೋದು, ಆಡಳಿತ ವರ್ಗದಿಂದ ಕೆಲವು ಕೆಟ್ಟದ್ದು ಆಗ್ಬೋದು. ಆದರೆ ಇದರಲ್ಲಿ ನಿಮ್ಮ ಏನು ಶಿಕ್ಷಕ ಕ್ಷೇತ್ರ ಆ ವೃತ್ತಿ ಇದೆಯಲ್ಲ, ಅದರಂಥ ಗೌರವಯುತವಾದಂಥ ಅದರಂಥ ಶ್ರೇಷ್ಠವಾದಂಥದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ, ಅದೇ ಮೊದಲು ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಏನೋ ಈ ಒಂದು ಸಣ್ಣ ಒಂದು ಕಾರ್ಯಕ್ರಮದಲ್ಲಿ ನಾನು ಕರೆದು ಮಾತಾಡ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಕಾರ್ಯಕ್ರಮ ಅಂತೇಳಿ ನಾನಾದರೂ ಭಾವಿಸ್ತೀನಿ. ಏಕೆ ಅಂತ ಹೇಳಿದ್ರೆ ಈ ಸಮಾಜವನ್ನು ತಿದ್ದಿ ಒಂದು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಂಥ ಪ್ರವೃತ್ತಿ ಇವತ್ತು ಗುರುವರ್ಗಕ್ಕೆ ಇದೆ. ಈ ಸಮಾಜದಲ್ಲಿ ಉನ್ನತವಾಗಿ ಬೆಲೆ ಸಿಗಬೇಕು, ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಇವತ್ತಿನ ಮಕ್ಕಳು ಇವತ್ತು ಗುರುವೃಂದದವರು ಕಾರಣ. ಹೀಗೆ ಪ್ರಕೃತಿಯ ಮೇಲೆ ಅನೇಕ ಹೊಡೆತಗಳು ಇವತ್ತು ಬೀಳ್ತಾ ಇದೆ. ಇವತ್ತು ಗುರುವಣ್ಣ ನಾವು ಹೊರಗಡೆ ನಿಂತಿರಬೇಕಾದ್ರೆ ಇವತ್ತು ಪ್ಲಾಸ್ಟಿಕ್ ಮುಕ್ತ ಅಂತೇಳಿ ಒಂದು ಕಡೆ ಅಂದ್ಕೊಳ್ತೀವಿ. ಇವತ್ತು ಆಳುವಂಥ ಸರ್ಕಾರಗಳು ಯಾವುದನ್ನೂ ಕೂಡ ನಿಭಾಯಿಸ್ತಾ ಇಲ್ಲ ಅಂತ ಹೇಳ್ತೀವಿ. ಮತ್ತೊಂದು ಕಡೆ ಇವತ್ತು ಪ್ರಕೃತಿಯ ಹೊಡೆತದ ಮೇಲೆ ಇವತ್ತು ಅತಿವೃಷ್ಟಿ, ಈಗ ಅನಾವೃಷ್ಟಿಗಳನ್ನು ತಾವು ಕಾಣ್ತಾ ಇದ್ದೀರಿ. ಇವತ್ತು ಅನೇಕ ಹೊರ ಜಿಲ್ಲೆಗಳಲ್ಲಿ
ತಾವು 15 ಮತ್ತು 16 ಅಪ್ರಾಪ್ತ ಮಕ್ಕಳುಗಳು ಇವತ್ತು ಗರ್ಭಿಣಿಯಾಗಿ ಮಗುವನ್ನು ಇರುವಂಥ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ನಾವು ದುರಂತದ ಸಂಗತಿಯನ್ನು ನೋಡ್ತಾ ಇದ್ದೀವಿ. ಅನೇಕ ಇವತ್ತು ಕಾನೂನು ಎಷ್ಟೇ ಬಲವಾಗಿದ್ರೂ ಕೂಡ ಇವತ್ತು ಕ್ರೈಮ್ಗಳು ಕಾನೂನಿನ ಮೀರಿ ನಡೀತಾ ಇರ್ತಕ್ಕಂಥದ್ದು ನೋಡುತ್ತೇವೆ. ಇದೆಲ್ಲ ಪರಿಸ್ಥಿತಿ ಯಾವಾಗ ನಾವು ನಿಭಾಯಿಸೋದು, ಯಾವಾಗ ನಾವು ಈ ಸಮಾಜವನ್ನು ಸರಿದೂಗಿಸ್ಬೇಕು ಅಂತ ಹೇಳಿ ಚಿಂತನೆ ಕೂಡ ಒಂದು ಕಡೆ ನಡೀತಾ ಇದೆ. ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ, ಧರ್ಮದ ಮೇಲೆ ಪ್ರವಾಹ ಆಯ್ತಾ ಇದೆ. ಯಾವುದೋ ಒಂದು ಸಂಸ್ಥೆ ಇವತ್ತು ಧಾರ್ಮಿಕ ಸಂಸ್ಥೆ ಧರ್ಮದ ಇವತ್ತು ನೂರಾರು ಜನಕ್ಕೆ ದಾಸೋಹವನ್ನು ಮಾಡಿ ಭಕ್ತಿಯನ್ನು ಹರಿಸುವಂಥದ್ರ ಮೇಲೆ ನಿರಂತರವಾಗಿ ದಾಳಿ ನಡೆಸೋಕ್ಕೆ ಒಂದು ತಂಡ ನಿಂತಿದೆ. ಇದೆಲ್ಲ ನಾವು ಸರಿದೂಗಿಸಬೇಕು ಅಂತ ಹೇಳಿದ್ರೆ ಇವತ್ತು ಸಮಾಜದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಮಕ್ಕಳುಗಳಿಗೆ ಉತ್ತಮವಾದ ಶಿಕ್ಷಣವನ್ನು ದೊರಕಿಸುವಂಥ ಕೆಲಸ ಮಾಡಬೇಕು. ಈ ನಿಟ್ಟಿನಲ್ಲಿ ಸರ್ಕಾರವು ಕೂಡ ಚಿಂತನೆ ನಡೆಸಿ ಇವತ್ತು ಸರ್ಕಾರಿ ಶಾಲೆಗಳನ್ನು ಮುಚ್ಚಿ ಇವತ್ತು ಇರುವಂಥ ಶಿಕ್ಷಕರುಗಳನ್ನು ಬೇರೆ ಕಡೆ ಇವತ್ತು ವರ್ಗಾವಣೆ ಮಾಡ್ತಾ ಇದ್ದಾರೆ. ಇವತ್ತು ಮದ್ದೂರು ತಾಲೂಕಿನಲ್ಲಿ ಸುಮಾರು 18 ಸರ್ಕಾರಿ ಶಾಲೆಗಳು ಮುಚ್ಚಿದ್ದು. ಅಂಥ ಪರಿಸ್ಥಿತಿ, ಹೀನಾಯ ಪರಿಸ್ಥಿತಿಯನ್ನು ನಾವು ಕಣ್ಣಾರೆ ನೋಡುವಂಥ ಕೆಲಸ ಆಗ್ತಾ ಇದೆ. ಇವತ್ತು ಏನು ನಾವು ಬೇರೆ ಇವತ್ತು ಖಾಸಗಿ ಶಾಲೆಗಳಿಗೆ ನಾವು ಸರಿಸಮವಾಗಿ ನಿಲ್ಲಬೇಕು ಅಂತ ಹೇಳಿದರೆ ಇವತ್ತು ಸರ್ಕಾರಿ ಶಾಲೆಗಳಿಗೆ ತಂತ್ರಜ್ಞಾನದ ವ್ಯವಸ್ಥೆ, ಬೇರೆ ಬೇರೆ ವ್ಯವಸ್ಥೆಗಳನ್ನು ಸರ್ಕಾರ ಇನ್ನೂ ಇದ್ರ ಜೊತೆಗೆ ಇನ್ನೂ ಹೆಚ್ಚಿನದಾಗಿ ಮಾಡಬೇಕು ಅಂತ ಹೇಳಿ ನಾವು ಮಾಡ್ತೀವಿ. ಇಂಥ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನನ್ನ ಕರೆದು ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಂಡಂಥ ಮಹದೇವಣ್ಣ ಮತ್ತು ಎಲ್ಲ ಸಿರಿಗನ್ನಡ ವೇದಿಕೆಯ ಸಂಸ್ಥೆಯ ಎಲ್ಲ ಸದಸ್ಯರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀರಿ. ಮಹದೇವಣ್ಣರ ಕಾರ್ಯಕ್ರಮ ಕಳೆದ 8 ದಿವಸದಲ್ಲಿ ಒಂದು ಕಾರ್ಯಕ್ರಮ ನಡೀತು. ಯಾರು ಉತ್ತಮ ಅಂಕಗಳನ್ನು ತೆಗೆದಿದ್ದಾರೆ ಅಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ಇವತ್ತು ಗಾಂಧಿ ಭವನದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಮತ್ತೊಂದು ಕಾರ್ಯಕ್ರಮ ನೋಡಿದೆ, ಏನು ಇವತ್ತು ಸರ್ ಎಂ ವಿಶ್ವೇಶ್ವರಯ್ಯನವರ ದಿನಾಚರಣೆ ಇದೆಯೋ ಅಂಥ ದಿವಸದಲ್ಲಿ ಅಭಿಯಂತರರನ್ನು ಕರೆದಿ, ಉತ್ತಮ ಅಭಿಯಂತರರು ಅಂದರೆ ಇಂಜಿನಿಯರ್ಗಳ ಡೇಸ್ ದಿನ ಅವರುಗಳನ್ನು ಕರೆದಿ ಅವ್ರಿಗೆ ಗೌರವ ಸಮರ್ಪಣೆ ಮಾಡುವಂಥ ಉನ್ನತ ಕೆಲಸಕ್ಕೆ ಇವತ್ತು ಮಹದೇವಣ್ಣವರ ಜೊತೆಯಲ್ಲಿ ನಮ್ಮಂಥ ಎಲ್ಲ ಸಂಘಟನೆಗಳು ಜೊತೆಯಲ್ಲಿರ್ತೀವಿ. ಆದ್ದರಿಂದ ಮಹದೇವಣ್ಣವರ ಇಂಥ ನೂರಾರು ಕಾರ್ಯಗಳು ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಿನಲ್ಲಿ ಇವತ್ತು ಬೆಳಕಿಗೆ ಬರಲಿ ಅಂತ ಹೇಳಿ ಅವರಿಗೆ ಸಹಕಾರವನ್ನು ನಾವೆಲ್ಲರೂ ಕೂಡ ನೀಡ್ತಾ ತಮ್ಮೆಲ್ಲರಿಗೂ ಕೂಡ ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಬಿಡುವು ಮಾಡಿಕೊಂಡು ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಕೋರ್ತೇನೆ. ಮುಂದೆ ಬನ್ನಿ ಈ ಕಡೆ ಹೋಗಿ ಒಬ್ಬರು ఇక్కడ మేడం ಇವರಿಗೆ ನಮ್ಮ ಸಿರಿಗನ್ನಡ ವೇದಿಕೆಯ ಪರವಾಗಿ ಒಂದು ಮೂಲ ತಿಲಕ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ.
ಹಾಂ ಓಕೆ.